ಅಪಾಯಕಾರಿ. ಅದರಲ್ಲೂ ಬಿಜೆಪಿ ಅಂತೂ ಪೆಡಂಭೂತವಾಗಿ ಬೆಳೆದಿರುವಂತ ಈ ದಿನಗಳಲ್ಲಿ ಅದನ್ನ ಹುಟ್ಟಡಗಿಸ್ಲಿಕ್ಕೆ ನಮಗೆ ಕಮ್ಯುನಿಸ್ಟ್ ಸಿದ್ಧಾಂತ ಒಂದೇ ದಾರಿ ಆಗಿರೋದು. ನಮ್ಮ ಇಡೀ ಕಾರ್ಮಿಕ ವರ್ಗವನ್ನ ಮತ ಹಾಕ್ಲಿಕ್ಕೆ ಹೇಳ್ತಾ ಇದ್ದೇವೆ, ಮತ್ತೆ ಬೆಂಬಲಿಸಿ ಅದನ್ನ ಯಶಸ್ವಿ ಮಾಡೋ ನಿಟ್ಟಿನಲ್ಲಿ ಅತ್ಯಂತ ದೊಡ್ಡ ಹೋರಾಟ ಮಾಡಿದ್ರು. ದೆಹಲಿನಲ್ಲಿ 700 ಜನ ರೈತರು ಸತ್ರು. ಆದ್ರೆ ಈ ಮೋದಿ ರೈತರ ಸಂಕಷ್ಟಗಳನ್ನು ಆಲಿಸಲಿಲ್ಲ. ಇತ್ತೀಚಿನ ಎಲೆಕ್ಟ್ರಲ್ ಬಾಂಡ್ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ದೂರನ್ನ ಸಲ್ಲಿಸಿರೋದು. ಎಲೆಕ್ಟ್ರಲ್ ಬಾಂಡ್ ಸಂವಿಧಾನ ವಿರೋಧಿ ಅಂತ ಹೇಳಿದ್ದು ಮೊದಲು ಸಿಪಿಎಂ ಪಕ್ಷ. ನಾವು ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಿಪಿಎಂ ಪಕ್ಷದಿಂದ ಸ್ಪರ್ಧಿಸಿರುವಂತಹ ಮುನಿವೆಂಕಟಪ್ಪನವರನ್ನ ಬೆಂಬಲಿಸಿ ಇಲ್ಲಿ ಬಂದಿದ್ದೇವೆ. ಅವರು ಇವತ್ತು ನಾಮಿನೇಷನ್ ಇದೆ. ಈ ಭಾಗದಲ್ಲಿ ಪ್ರಮುಖವಾಗಿ ಚಿಕ್ಕಬಳ್ಳಾಪುರದಲ್ಲಿ ಇರುವಂತಹ ಎಲ್ಲ ಮತ್ತೆ ಬೆಂಗಳೂರು ಗ್ರಾಮಾಂತರದಲ್ಲಿ ಏನು ಇದಕ್ಕೆ ಹೊಂದ್ಕೊಂಡಂಗೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕಿದೆ. ಆ ಭಾಗದ ಕಾರ್ಮಿಕರು, ಇಡೀ ಕಾರ್ಮಿಕ ವರ್ಗ ಈ ಸಾರಿ ನಾವು ಕಮ್ಯುನಿಸ್ಟ್ ಪಕ್ಷವನ್ನ ಬೆಂಬಲಿಸಿ ಮತ ಹಾಕ್ಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಯಾಕೆ ಅಂತ ಅಂದ್ರೆ ಜಾತ್ಯತೀತತೆ ಮತ್ತು ಏನು ನಮ್ಮ ಸಂವಿಧಾನ ಮತ್ತೆ ಎಲ್ಲ ನಾಗರಿಕ ಮೌಲ್ಯಗಳು ಅಪಾಯದಲ್ಲಿರುವಂತ ಈ ದಿನಗಳಲ್ಲಿ ನಮ್ಗೆ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಅಪಾಯಕಾರಿ. ಅದರಲ್ಲೂ ಬಿಜೆಪಿ ಅಂತೂ ಪೆಡಂಭೂತವಾಗಿ ಬೆಳೆದಿರುವಂತ ಈ ದಿನಗಳಲ್ಲಿ ಅದನ್ನ ಹುಟ್ಟಡಗಿಸ್ಲಿಕ್ಕೆ ನಮ್ಗೆ ಕಮ್ಯುನಿಸ್ಟ್ ಸಿದ್ಧಾಂತ ಒಂದೇ ದಾರಿ ಆಗಿರೋದ್ರಿಂದ ಈ ಭಾಗದಲ್ಲಿ ನಾವು ಈ ಸಾರಿ ನಮ್ಮ ಇಡೀ ಕಾರ್ಮಿಕ ವರ್ಗವನ್ನ ಮತ ಹಾಕ್ಲಿಕ್ಕೆ ಹೇಳ್ತಾ ಇದ್ದೇವೆ, ಮತ್ತೆ ಬೆಂಬಲಿಸಿ ಅದನ್ನ ಯಶಸ್ವಿ ಮಾಡೋ ನಿಟ್ಟಿನಲ್ಲಿ ಈ ಬಾರಿ ಕೆಲಸ ಮಾಡ್ತೀವಿ. ನರಸಿಂಹಮೂರ್ತಿ ಅಂತ CIT ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿ ಅಧ್ಯಕ್ಷ. ಬಂಧುಗಳೇ, ಈ ದಿನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸಿಪಿಐಎಂ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಮುನಿವೆಂಕಟಪ್ಪನವರನ್ನು ಬೆಂಬಲಿಸಿ ನಾವು ಈ ದಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಾರ್ಮಿಕರು, ರೈತರು, ದುಡಿಯುವ ಜನ, ಆಟೋ ಚಾಲಕರು ನಾವೆಲ್ಲರೂ ಸಹ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿದ್ದೇವೆ. ತಮಗೆಲ್ಲ ಗೊತ್ತಿದೆ, ಇವತ್ತು ಇಡೀ ದೇಶದಲ್ಲಿ ಮೋದಿ ನೇತೃತ್ವದ ಸರ್ಕಾರ ಅತ್ಯಂತ ರೈತ ವಿರೋಧಿಯಾಗಿರ್ತಕ್ಕಂಥ, ಅದೇ ಸಂದರ್ಭದಲ್ಲಿ ಕಾರ್ಮಿಕ ವಿರೋಧಿಯಾಗಿರ್ತಕ್ಕಂಥ, ಬಡವರ ವಿರೋಧಿಯಾಗಿರ್ತಕ್ಕಂಥ ನೀತಿಗಳನ್ನು ಕಳೆದ 10 ವರ್ಷಗಳಿಂದ ಜಾರಿ ಮಾಡ್ತಾ ಇರುವ ಸಂದರ್ಭದಲ್ಲಿ ಇವತ್ತು ಮೋದಿ ನೇತೃತ್ವದ ಸರ್ಕಾರ ಮತ್ತು BJP ಸರ್ಕಾರ ಈ ದೇಶದ ಕೇಂದ್ರದ ಅಧಿಕಾರದಿಂದ ತೊಲಗಬೇಕು. ಆ ಉದ್ದೇಶ ಇಟ್ಕೊಂಡು ನಾವು ಇವತ್ತು CPIM ಪಕ್ಷ ಒಂದು ಪರ್ಯಾಯ ನೀತಿಗಳಿಗಾಗಿ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೇವೆ. ಚುನಾವಣೆಗಳಲ್ಲೂ ಸಹ ನಾವು ಇವತ್ತು ಅದೇ ವಿಚಾರಗಳನ್ನು ಇಟ್ಕೊಂಡು ಚುನಾವಣೆಗಳನ್ನು ಎದುರಿಸ್ತಾ ಇದ್ದೇವೆ. ಭಾಳ ಮುಖ್ಯವಾಗಿ ಇವತ್ತು ಅತ್ಯಂತ ಜನರನ್ನು ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಬೆಲೆ ಏರಿಕೆ ಪ್ರಶ್ನೆ. ಇವತ್ತು ಜನಸಾಮಾನ್ಯರು ಬಳಸ್ತಕ್ಕಂಥ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಇವತ್ತು ಗಗನಕ್ಕೇರ್ತಾ ಇದೆ. ಅದರಲ್ಲೂ ಜೀವನಾವಶ್ಯಕ ವಸ್ತುಗಳು ಮತ್ತು ಆಹಾರ ಪದಾರ್ಥಗಳ ಬೆಲೆಗಳು ಇವತ್ತು ಗಗನಕ್ಕೇರ್ತಾ ಇದೆ. ಜನರ ಆದಾಯಕ್ಕೂ ಖರ್ಚಿಗೂ ವೆಚ್ಚಕ್ಕೂ ಒಂದಕ್ಕೊಂದು ತಾಳಿಕೆ ಬರದೆ ಜನರು ಸಂಕಷ್ಟಕ್ಕೀಡಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು ಒಂದು ದೊಡ್ಡ ಬೆಟ್ಟದಂಥ ಸಮಸ್ಯೆ ಏನಪ್ಪ ಅಂತಂದರೆ, ಯಾರು ಇವತ್ತು ದುಡಿಮೆ ಮಾಡಿ ಬದುಕುವಂಥ ವಿದ್ಯಾವಂತ ಯುವಕರು, ದುಡಿಮೆ ಮಾಡಲಿಕ್ಕೆ ಅರ್ಹತೆ ಇರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಯುವಕರಿಗೆ ಇವತ್ತು 83-84% ಜನರಿಗೆ ಇವತ್ತು ಉದ್ಯೋಗ ಇಲ್ಲ. ನಿರುದ್ಯೋಗ ಅಂತಕ್ಕಂಥದ್ದು ವೃದ್ಧಾಕಾರವಾಗಿ ಬೆಳೀತಾ ಇದೆ. ಅದರಿಂದ ಇವತ್ತು ಪತ್ರಿಕೆಗಳಲ್ಲೆಲ್ಲ ಸುದ್ದಿ ಬರ್ತಾ ಇದೆ, ಇವತ್ತು ಇಡೀ ದೇಶದ ಒಂದು ಆರ್ಥಿಕತೆಯ ಮೇಲೆ ಇವತ್ತು ಪರಿಣಾಮ ಬೀರ್ತಾ ಇದೆ ನಿರುದ್ಯೋಗ ಮತ್ತಷ್ಟು ಬಡತನವನ್ನ, ಸಂಕಷ್ಟವನ್ನ ಹೆಚ್ಚು ಮಾಡ್ತಾ ಇದೆ ಅಂತೇಳಿ ಇವತ್ತು ಬರ್ತಾ ಇದೆ. ಮತ್ತೆ ಒಂದು ಕಡೆ ರೈತರ ಪ್ರಶ್ನೆಗಳಿದಾವೆ. ರೈತ ವಿರೋಧಿ ಕಾನೂನುಗಳನ್ನ ಮೋದಿ ಜಾರಿ ಮಾಡಿದ್ರು. ಅದರ ವಿರುದ್ಧ ರೈತರು ಅತ್ಯಂತ ದೊಡ್ಡ ಹೋರಾಟ ಮಾಡಿದ್ರು. ದೆಹಲಿನಲ್ಲಿ 700 ಜನ ರೈತರು ಸತ್ರು. ಆದ್ರೆ ಈ ಮೋದಿ ರೈತರ ಸಂಕಷ್ಟಗಳನ್ನು ಆಲಿಸಲಿಲ್ಲ, ಅವರನ್ನ ಕರೆದು ಮಾತನಾಡಲಿಲ್ಲ. ಅದೇ ರೀತಿ ಕಾರ್ಮಿಕ ವಿರೋಧಿ ಕಾನೂನುಗಳನ್ನ ಇವತ್ತು ಜಾರಿ ಮಾಡಿದ್ರು. ಅದರಿಂದ ಇವತ್ತು ಕಾರ್ಮಿಕರು, ರೈತರು ಇವತ್ತು ಮೋದಿಯನ್ನ ಸೋಲಿಸಲೇಬೇಕಾಗಿದೆ ನಾವು. ಆದ್ರಿಂದ ಬಂಧುಗಳೇ, ಪರ್ಯಾಯ ನೀತಿಗಳಿಗಾಗಿ ಇವತ್ತು CPIM ಪಕ್ಷವನ್ನ ಬೆಂಬಲಿಸಬೇಕು. ಯಾಕೆಂತಂದ್ರೆ ಭಾರತ ದೇಶದಲ್ಲಿ ಒಂದು ಜನಸಾಮಾನ್ಯರು, ದುಡಿಯುವ ಜನರ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದೇ ಒಂದು ಪಕ್ಷ ಅಂದ್ರೆ ಅದು CPIM ಪಕ್ಷ. ಮತ್ತೆ CPIM ಪಕ್ಷ ಭ್ರಷ್ಟಾಚಾರ ರಹಿತ, ಸ್ವಲ್ಪವೂ ಸಹ ಒಂದು ಕಳಂಕ ಇಲ್ಲೇ ಇರ್ತಕ್ಕಂಥ ಪ್ರಾಮಾಣಿಕ ಪಕ್ಷ CPIM ಪಕ್ಷ. ಯಾಕೆಂದ್ರೆ ಇತ್ತೀಚಿನ ಎಲೆಕ್ಟ್ರಲ್ ಬಾಂಡ್ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ದೂರನ್ನ ಸಲ್ಲಿಸಿರೋದು.
ಎಲೆಕ್ಟ್ರಲ್ ಬಾಂಡು ಸಂವಿಧಾನ ವಿರೋಧಿ ಅಂತ ಹೇಳಿದ್ದು ಮೊದಲು CPM ಪಕ್ಷ. ಇವತ್ತು ಸುಪ್ರೀಂ ಕೋರ್ಟ್ ನಮ್ಮ ವಾದವನ್ನ ಎತ್ತಿಡಿದಿದ್ದು ಅಷ್ಟೇ ಅಲ್ಲ, ಇವತ್ತು ಮೋದಿ ಸರ್ಕಾರಕ್ಕೆ ಚೀಮಾರಿ ಹಾಕಿದ್ದಾರೆ. ನೀವು ಇಂಥ ಕಾನೂನು ಬಾಹಿರ ಎಲೆಕ್ಟ್ರಲ್ ಬಾಂಡನ್ನು ಜಾರಿ ಯಾಕೆ ಮಾಡಿದ್ರಿ ನೀವು ಅಂತ ಹೇಳಿ. ಮತ್ತೆ ಎಲೆಕ್ಟ್ರಲ್ ಬಾಂಡಲ್ಲಿ ಹಣ ತೆಗೆದುಕೊಳ್ಳದೆ ಇರ್ತಕ್ಕಂಥ ಒಂದೇ ಒಂದು ಪಕ್ಷ, ಅದು CPIM ಪಕ್ಷ. ಮಿಕ್ಕ ಎಲ್ಲ ಪಕ್ಷಗಳು BJPಗೆ ದೊಡ್ಡ ಪಾಲು ಹೋಗಿದೆ. 60% ಇವತ್ತು ಎಲೆಕ್ಟ್ರಲ್ ಬಾಂಡಲ್ಲಿ ಏನು ದಂಧೆ ಮಾಡಿ ಹೆದರಿಸಿ ಉದ್ಯಮಿಗಳನ್ನ, ಕೈಗಾರಿಕೋದ್ಯಮಿಗಳನ್ನ ಹೆದರಿಸಿ ಇವತ್ತು ಸುಲಿಗೆ ಮಾಡಿದ ಮೋದಿ ಸರ್ಕಾರ. ಅದರ ವಿರುದ್ಧ ಇವತ್ತು ಹೋರಾಟ ನಮ್ಮದು ನಡೀತಾ ಇದೆ. ಅತ್ಯಂತ ಪ್ರಾಮಾಣಿಕ ಪಕ್ಷ CPIM ಪಕ್ಷ. CPIM ಪಕ್ಷವನ್ನ ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳು ಏನಿದಾವೆ, ಅದು ಬಾಗೇಪಲ್ಲಿ, ಗುಡಿಬಂಡೆ, ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ದೊಡ್ಡಬಳ್ಳಾಪುರ, ನೆಲಮಂಗಲ, ದೇವನಹಳ್ಳಿ, ಮತ್ತೆ ಹೊಸಕೋಟೆ ಹಾಗೂ ಯಲಹಂಕ ಕ್ಷೇತ್ರ, ಈ ಎಲ್ಲ ಕ್ಷೇತ್ರಗಳಲ್ಲಿ ಜನಸಾಮಾನ್ಯರು ಒಂದು ಬದಲಾವಣೆ ಮಾಡಬೇಕು. ಈ ಬಂಡವಾಳಶಾಹಿ ರಾಜಕೀಯ ಪಕ್ಷಗಳನ್ನ, ಕಾಂಗ್ರೆಸ್ ಸೇರಿದಂತೆ ಬಂಡವಾಳಶಾಹಿ ರಾಜಕೀಯ ಪಕ್ಷಗಳನ್ನ ಸೋಲಿಸಬೇಕು, CPIM ಪಕ್ಷವನ್ನ ಬೆಂಬಲಿಸಬೇಕು ಅಂತೇಳಿ CPIM ಪಕ್ಷದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯದರ್ಶಿ ನಾನು R. ಚಂದ್ರ ತೇಜಸ್ವಿ ಈ ಮೂಲಕ ಎಲ್ಲ ಮತದಾರರ ಬಂಧುಗಳಲ್ಲಿ ಮನವಿ ಮಾಡ್ತೇನೆ.